ಏನೈತೆ ಗುರು ಗುರು ಸಕ್ಕತ್ತಾಗೈತೆ ಗುರು ಖರಾಬಾಗೈತೆ. ನೀರು ಬಾಟ್ಲು ಒಂದು ತಗೊಂಡು ಸುಮ್ಮನೆ ಕೂತಿದ್ದೀನಿ. ಟಕ 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 ಅಂತ ಏನೋ ಹೇಳ್ತಾವ ನಂಕ ಯಾರೋ ಹೆಂಗೆ ಮಾಡ್ಕೊಳತ್ತದ ಅಂತ. ಸ್ವಲ್ಪ ಎಲ್ಲ ಊಟ ಮಾಡಿ ಸ್ವಲ್ಪ ಜೋಶ್ ಬಂದಿದೆ. ತಿರ್ಗಾ ಸ್ಟಾರ್ಟ್ ಮಾಡ್ತೀನಿ ಗುರುಗಳೇ ನಮಸ್ಕಾರ. ಇವಾಗ ಎಲ್ಲಿನಿ ಅಂದರೆ ದಾವಣಗೆರೆಯಲ್ಲಿದ್ದೀನಿ. ದಾವಣಗೆರೆಗೆ ಹೆಂಗೆ ಬಂದೆ ಅಂದರೆ ನೈಟು ಕಲಬುರ್ಗಿಗೆ ಹೋಗ್ತಾಯಿದ್ನಾ, ಒಂದು ಲಾರಿ ಡ್ರಾಪ್ ಕೊಟ್ಟರು. ಅವರು ಕಲಬುರ್ಗಿಯಿಂದ ದಾಟಿ ಇನ್ನು ಮುಂದೆ ಹೋಗ್ತೀನಿ ಅಂದರು. ಸರಿ ಮುಂದೆ ಹೋಗಿ ಒಂದು ಇನ್ನೂ 50 ಕಿಲೋಮೀಟ್ರ್ ಮುಂದೆ ಹೋಗ್ತೀರ ಅಂತ. ಸರಿ ಕಲಬುರ್ಗಿ ದಾಟಿ ಇನ್ನೂ ಮುಂದೆ ಹೋಗೋದಾನೆ ನಮಗೆ ಬೆಟ್ರಲ್ಲಪ್ಪ ಅಂದ್ಕೊಂಡೆ. ಕಲಬುರ್ಗಿ ದಾಟಿ ಮುಂದೆ ಒಂದು 50 ಕಿಲೋಮೀಟ್ರ್ ಹೋದಾದ್ಮೇಲೆ ಗೊತ್ತಾಗಿದ್ದು ಅವರು ದಾವಣಗೆರೆ ರೂಟಲ್ಲಿ ಹೋಗ್ತವ್ರೆ. ಇನ್ನು ಏನು ಮಾಡೋದು, ದಾವಣಗೆರೆ ರೂಟಲ್ಲಿ 50 ಕಿಲೋಮೀಟ್ರ್ ಬಂದ್ಬಿಟ್ಟಿದ್ದೀನಿ. ನೈಟ್ ನೋಡಿದ್ರೆ 1:30 ಆಗ್ಬಿಟ್ಟೈತೆ. ಅಷ್ಟೊತ್ತಲ್ಲಿ ಇಳಿದು ತಿರ್ಗಾ ರಿಟರ್ನ್ ಹೋಗ್ಬೇಕು. ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಅದಕ್ಕೆ ದಾವಣಗೆರೆ ಇಳ್ಕೊಂಡು ಮತ್ತೆ ಹೈವೇಗೆ ಬಂದ್ಬಿಟ್ಟು ತಿರ್ಗಾ ಈ ಕಡೆ ಹೋಗ್ತಾಯಿದ್ದೀನಿ, ಹರಿಹರ ರೋಡ್ಗೆ ಹೋಗ್ತಾಯಿದ್ದೀನಿ. ಸ್ವಲ್ಪ ಪ್ಲ್ಯಾನ್ ಎಲ್ಲ ಚೇಂಜ್ ಆಗೋಯ್ತು. ಇವಾಗ ನಾನು ಆಸೆ ಇಟ್ಕೊಂಡಿದ್ದೆ ಎಲ್ಲ ಜಿಲ್ಲೆಯಲ್ಲಿ ನೋಡ್ಬೇಕು ಅಂದ್ಬಿಟ್ಟು, ಆಸೆ ಎಲ್ಲ ಹೋಯ್ತು. ಇವಾಗ ಎಲ್ಲಿ ಹೋಗ್ತಾಯಿದ್ದೀನಿ ಅಂದರೆ ಶಿವಮೊಗ್ಗಗೆ ಹೋಗ್ತಾಯಿದ್ದೀನಿ. ಗೋಕರ್ಣ ಮತ್ತು ಗೋಕರ್ಣಗೆ ಹೋಗ್ಬೇಕಾಯ್ತು, ಮಡಿಕೇರಿಗೆ ಹೋಗ್ಬೇಕಾಯ್ತು, ಮತ್ತು ಮಂಗ್ಳೂರಿಗೆ ಹೋಗ್ಬೇಕಾಯ್ತು. ಅವೆಲ್ಲ ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆಗಿಲ್ಲ, ಅದಷ್ಟು ಅದೇ ಹೊರಟೋಯ್ತು. ಅದಕ್ಕೆ ಜಾಸ್ತಿ ಆಸೆ ಬೀಳಬಾರ್ದು ಅಂತಾರೆ. ನಾನು ಜಾಸ್ತಿ ಆಸೆ ಬಿದ್ದುಬಿಟ್ಟಿದ್ದೀನಿ. ಆಸೆ ಬಿದ್ದಿದ್ದಕ್ಕೆ ಹಿಂಗಾಗಿತ್ತು ಗುರು. ನೆನ್ನೆ 2 ವೀಲರ್ಗಳು ಕೇಳಿ 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 ಆ ಕಲಬುರ್ಗಿ ಬರೋಷ್ಟಕ್ಕೆ ತಲೆ ಕೆಟ್ಟೋಯ್ತು ನಂಗಂತ. ಕಲಬುರ್ಗಿಗೆ ಇನ್ನೊಂದು 30-40 ಕಿಲೋಮೀಟ್ರ್ ಹಿಂದೆ ಬಿಟ್ಟರು 2 ವೀಲರ್ಗಳೆಲ್ಲ. 2 ವೀಲರ್ಗಳು ಮಿನಿಮಮ್ ಒಂದು 15 ಗಾಡಿಗಳು, 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಅಷ್ಟು ಬಂದಿದ್ದೀನಿ. 15 ಗಾಡಿಗಳು ಬಂದು 2 ವೀಲರ್ ಚೇಂಜ್ ಮಾಡಿದ್ದೀನಿ. ಜಾಸ್ತಿ ಹಿಂದೆ ಉಳ್ಕೊಂಬಿಟ್ಟಿದ್ದೀನಿ. ಬೇಗ ಬೇಗ ಹೋಗ್ಬೇಕು. ಗೊತ್ತಾಗೇ ಇಲ್ಲ. ಮಾತಾಡ್ಕೊಂಡು ಬರ್ತಾನೆ ಇದ್ದೀನಿ ಆ ಬ್ರಿಡ್ಜ್ ಹತ್ರದಿಂದ. ಹೆವಿ ದೂರ ಬಂದ್ಬಿಟ್ಟಿದ್ದೀನಿ. ಮೊಬೈಲಲ್ಲಿ ಕ್ಲಾರಿಟಿ ಇರಲ್ಲ. ಇನ್ನು ಈ ವಿಡಿಯೋನೇ ನೋಡ್ತಾಯಿಲ್ಲ ನೀವು. ಇನ್ನು ಮೊಬೈಲಲ್ಲಿ ರೆಕಾರ್ಡ್ ಮಾಡದೆ ನೋಡ್ತೀರಾ? ನನಗೆ ಈ ಬಿಲ್ಡಪ್ಗಳೆಲ್ಲ ಗೊತ್ತಿಲ್ಲ ಗುರು ಏನೈತೆ ಗುರು ಸಕ್ಕತ್ತಾಗೈತೆ ಗುರು ಖರಾಬಾಗೈತೆ ಅವೆಲ್ಲ ಹೇಳಲ್ಲ. ಚೆನ್ನಾಗೈತೆ ರೋಡ್ ಅಷ್ಟೇ. ಜಾಸ್ತಿ ಬಿಲ್ಡಪ್ಗಳು ಕೊಡಬಾರ್ದು. ಏನೈತೆ ಅದನ್ನು ಹೇಳಬೇಕು. ಸ್ವಲ್ಪ ಜನ ಯೂಟ್ಯೂಬರ್ಗಳು ಅವರೇ ಅಂದರೆ ಅವ್ರ ವ್ಯೂಸು ಸಬ್ಸ್ಕ್ರೈಬರ್ಗಳೆಲ್ಲ ಚೆನ್ನಾಗವ್ರೆ. ಹೇಳಿದ್ರೆ ಸಾಕು ಗುರು ಏನೈತೆ ಗುರು ಅಂತಾರೆ. ಏನೈತೆ ಗುರು ಅದರಲ್ಲಿ? ಚೆನ್ನಾಗೈತೆ ಹೇಳು. ನೀನಾಗಿ ಬಿಲ್ಡಪ್ ಕೊಡ್ತೀಯ ಅದ್ರ ಬಗ್ಗೆ? ಕಲಬುರ್ಗಿಗೆ ಹೋಗ್ಬೇಕಾಯ್ತು, ಈ ಕಡೆ ಬಂದ್ಬಿಟ್ಟು ಅಂದ್ಬಿಟ್ಟು ನಿಮ್ಮ ಹತ್ರ ಸಾರಿ ಕೇಳಿದ್ನಲ್ಲ, ಅದೇ ಥರ ಗುರು. ಏನಾಯ್ತು ಅದನ್ನೇ ನಿಜ ಹೇಳ್ಬೇಕು. ಕೊಟ್ಟರು ಬಣ್ಣ ಲಿಫ್ಟು, ಬಣ್ಣ ಲಿಫ್ಟ್ ಕೊಟ್ಟರು. ಹರಿಹರ ರೋಡಿಗೆ ಕ್ರಾಸ್ ಆಗುತ್ತಲ್ಲ, ಅಲ್ಲಿ ಗಂಟೆ ಬಿಡ್ತೀರಾ? ಥ್ಯಾಂಕ್ಸ್ ಅಣ್ಣ. ಆ ಕ್ರಾಸ್ ಗಂಟೆ ಬಿಡ್ತಾರಂತೆ, ಬನ್ನಿ ಹೋಗೋಣ. ನೋಡ್ರಿ ಮಳೆ ಬೀಳ್ತೈತೆ, ಕಾಣಿಸಲ್ಲ ನಿಮಗೆ. ಅಲ್ಲಿ ನೀರು ಕಾಣಿಸುತ್ತೆ. ಇವಾಗ ಈ ಕಡೆ ಹೋದರೆ ಶಿವಮೊಗ್ಗ, ಈ ಕಡೆ ಸ್ಟ್ರೈಟ್ ಹೋದರೆ ಹರಿಹರ, ಈ ಕಡೆ ಮತ್ತೆ ಹೋದರೆ ದಾವಣಗೆರೆ. ಇವಾಗ ನಾವು ಈ ಕಡೆ ಹೋಗಬೇಕು. ಮಳೆ ಸ್ವಲ್ಪ ಸ್ಲೋ ಆದರೆ ಲೆಫ್ಟ್ ಕಡೆ ಸ್ಟಾರ್ಟ್ ಮಾಡ್ತೀವಿ. ನನ್ನ ಹತ್ರ ವಾಟರ್ ಪ್ರೂಫ್ ಕೇಸ್ ಇದ್ದಿದ್ರೆ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡ್ಬಿಡೋಣ. ಅದಕ್ಕೆ ಲೇಟ್ ಆಗ್ತಾಯಿದೆ. ವಾಟರ್ ಪ್ರೂಫ್ ಕೇಸ್ ಇಲ್ಲಲ್ಲ, ಅದಕ್ಕೆ ಮಾಡ್ತಾಯಿಲ್ಲ. ಇಲ್ಲೊಂದು ಬೇಕ್ರಿ ಹತ್ರ ಕೂತಿದ್ದೀನಿ. ಬೇಕ್ರಿ ಹತ್ರ ಒಂದು ನೀರು ಬಾಟ್ಲು ತೊಗೊಂಡು ಕೂತ್ಕೊಂಡ್ರೆ ಸುಮ್ಮನೆ ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ನೀರು ಬಾಟ್ಲು ಒಂದು ತೊಗೊಂಡು ಸುಮ್ಮನೆ ಕೂತಿದ್ದೀನಿ.
ಹೋಗ್ಬೇಕು ಇಲ್ಲಿಂದ. ನೋಡೋಣ ಇನ್ನು ಎಷ್ಟೊತ್ತಾಗುತ್ತೆ. ಮಳೆ ಸ್ವಲ್ಪ ಸ್ಲೋ ಆದರೆ ಸಾಕು, ಹೊರಟ್ಬಿಡ್ತೀನಿ ಇಲ್ಲಿಂದ. ಮಳೆ ನಿಂತು ಮತ್ತೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಾನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂದರೆ ನೈಟು ಕಲಬುರ್ಗಿ ಆಗ್ಬಿಡ್ತೈತೆ, ಒಂದು 8 ಗಂಟೆ 9 ಗಂಟೆ ಆಗ್ಬಿಡ್ತೈತೆ. ಆಮೇಲೆ ಡ್ರಾಪ್ ಕೇಳಿದ್ರೆ ಎಲ್ಲನ ಸಿಕ್ಬಿಡ್ತೈತೆ. ವಿಜಯಪುರ್ಗೆ ಹೋಗ್ಬಿಟ್ರೆ ಇವತ್ತು ಬೆಳಿಗ್ಗೆ ಅಷ್ಟಕ್ಕೆ ಗೋಕರ್ಣಕ್ಕೆ ಲಿಫ್ಟ್ ಸಿಕ್ಬಿಟ್ರೆ ಈಸಿಯಾಗಿರೋದು ಅಂತ. ಇನ್ನೂ ಶಿವಮೊಗ್ಗದಲ್ಲೇ ಇದ್ದೀನಿ, ಯಾವ ಗೋಕರ್ಣಕ್ಕೆ ಹೋಗೋದು. ಅದಕ್ಕೋಸ್ಕರನೇ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಬಿಟ್ಟೆ. ಬಿಟ್ಟು ನೆಕ್ಸ್ಟ್ ಟೈಮ್ ಹೋಗೋಣ. ಆಸೆ ಹಂಗೇ ಇರುತ್ತೆ. ಇವಾಗ ತಾನೇ ಮಳೆ ಬಂತಾ, ಸಿಗೋದು ನೆರಳು ಬಂದಿದೆ, ಅದಕ್ಕೆ ಎಲ್ಲಿ ನಿಂತ್ಕೊಂಡು ಕೇಳ್ತಾ ಇದ್ದೀನಿ. ಟಕ 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 ಅಂತ ಏನೋ ಹೇಳ್ತಾವ ನಂಗೆ. ಯಾರೋ ಹೆಂಗೆ ಮಾಡ್ಕೊಳತ್ತದ ಅಂತ. ಹೋಗೋಣ, ನಾವು ಹಿಂಗೇನೆ ಮಾಡ್ಕೊಂಡು ಹೋಗೋದು. ವಾಯ್ಸ್ ಸ್ವಲ್ಪ ಕಮ್ಮಿ ಆಗೋಯ್ತಲ್ಲ ನಂದು, ಊಟ ಮಾಡಿಲ್ಲಲ್ಲ, ಅದಕ್ಕೆ ವಾಯ್ಸ್ ಕಮ್ಮಿ ಆಗ್ಬಿಟ್ಟೈತೆ. ಸ್ವಲ್ಪ ಎಲ್ಲ ಊಟ ಮಾಡಿ ಸ್ವಲ್ಪ ಜೋಶ್ ಬರ್ತೈತೆ. ತಿರ್ಗಾ ಸ್ಟಾರ್ಟ್ ಮಾಡ್ತೀನಿ ಗುರು. ಮಳೆ ಬರ್ತೈತೆ. ಒಂದು 2-3 ಗಾಡಿ ಕೇಳ್ಬಿಡೋಣ. ನಾನು ನಿಮ್ಮ ಹೆಸರಣ್ಣ? ಸಂತೋಷ. ತುಂಬ ಥ್ಯಾಂಕ್ಸ್ ಅಣ್ಣ ಲಿಫ್ಟ್ ಕೊಟ್ಟಿದ್ದೆ. ಬನ್ನಿ ಹೋಗೋಣ. ಇಲ್ಲಿಂದ ಮೈಸೂರು ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಎಲ್ಲಿದ್ದೀನಿ ಗೊತ್ತೇನೋ, ಜೋಗ್ ಫಾಲ್ಸ್ ಗುರು. ಮಳೇಲಿ ನೆನ್ಕೊಂಡು ಗೋಪ್ರೋಗೆ ಅಡ್ಡ ಇಟ್ಕೊಂಡು ಹೋಗ್ತಾಯಿದ್ದೀನಿ. ಗೋಪ್ರೋ ನಾನು ನೆಂದರೂ ಪರವಾಗಿಲ್ಲ, ಗೋಪ್ರೋ ನೆನೆಯೋದು ಬೇಡ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. 1 ಅವರಿಂದ ಕಾಯ್ತಾನೆ ಇದ್ದೀನಿ, ಮಳೆ ನಿಲ್ತಾನೆ ಇಲ್ಲ. ಅದಕ್ಕೆ ಹಿಂಗೆ ಹೋಗ್ತಾಯಿರಿ. ನೋಡ್ರಿ ಕ್ಯಾಪ್ ಒಳಗಡೆ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿದ್ರಾ, ನಾನು ನೆಂದರೂ ಪರವಾಗಿಲ್ಲ. ಅಣ್ಣ ಹೇಳ್ತಾವ್ರೆ, ಅಣ್ಣ ನೆನ್ಕೊಬರ್ತಾವ್ರೆ ನೋಡ್ರಿ ಅಂತ. ಬಾಗರು ನೋಡೋಣ. ಓಹೋ ಕಾಣಿಸ್ತಾನೆ ಇಲ್ಲ ಗುರು ಏನು. ಏನು ಕಾಣಿಸ್ತಾನೆ ಇಲ್ಲ ಗುರು. ಫುಲ್ಲೆಲ್ಲ ಮೋಡ ಮುಚ್ಕೊಂಬಿಟ್ಟೈತೆ, ಫುಲ್ಲು ಮಂಜು. ಕಾಣಿಸ್ತಾನೆ ಇಲ್ಲ ಏನೂ. ಇದೇ ಜೋಗ್ ಫಾಲ್ಸ್. ನಾವು ಬಂದಿದ್ದ ಟೈಮ್ ನೋಡ್ರಿ, ಅಂಥ ಟೈಮ್ ಬ್ಯಾಡ್ ಟೈಮ್. ಏನೂ ಕಾಣಿಸ್ತಾನೆ ಇಲ್ಲ, ನಾವು ಬಂದಿದ್ದ ಟೈಮು. ಯೂಟ್ಯೂಬ್ M3 ಅಣ್ಣ ಯಾರೋ ಕೇಳ್ತಾರೆ. ಏನು ಬಂದಿದ್ದೆ ಒಳ್ಳೆ ಬ್ಯಾಗ್. ಸಿಕ್ಕಾಪಟ್ಟೆ ಜೋರಿಗೆ ಬರ್ತಾಯಿದೆ ಮಳೆ. ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ, ಕ್ಯಾಪ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಫುಲ್ ನೆಂದೋಗಿದ್ದೀನಿ ನಾನಂತೂ. ನನಗೆ ಎಷ್ಟಾಗುತ್ತೋ ಅಷ್ಟು ನೋಡ್ತೀನಿ. ಕಾಣಿಸ್ತಾನೆ ಇಲ್ಲ ನೀರಲ್ಲಿ. ನೋಡ್ರಿ ಅಲ್ಲಿ ಕಮ್ಮಿ ಆಗ್ತಾಯಿದೆ. ಕಮ್ಮಿ ಆಯಿತು ಮತ್ತೆ ತಿರ್ಗಾ ಮುಚ್ಕೊಂತ ಇತ್ತು ನೋಡ್ರಿ.